ಹೆಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಗೆ ಹೇಳ್ತಿ ಸನ್ನಿಧಿ. ನಾವು ಪ್ರೆಗ್ನೆನ್ಸಿ ಅನ್ನೋದನ್ನು ಮೊದಲು ಕನ್ಫರ್ಮ್ ಆಗಿ ಮಾಡ್ಕೋಬೇಕು. ಕನ್ಫರ್ಮ್ ಆದಮೇಲೆ ನಾವು ಯಾವ ತಪ್ಪುಗಳನ್ನು ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಲೂ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ನಾವು ಪೀರಿಯಡ್ 21 ಡೇಸ್ಗೆ ಕರೆಕ್ಟಾಗಿ ಪೀರಿಯಡ್ ಆಗಬೇಕು. ಅದು ನಮಗೆ 21 ಡೇಸ್ಗೆ ಪೀರಿಯಡ್ ಆಗಿಲ್ಲ ಅಂದಾಗ ನಾವು ಹೆಚ್ಚು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಬೇಡ. ಪದೇ ಪದೇ ಕಿಡ್ನಿ ಟೆಸ್ಟ್ ಮಾಡೋದು ಬೇಡ. 21 ಡೇಸ್ ಬಿಟ್ಟು 10 ಡೇಸ್ ಆದಮೇಲೆ ನಾವು ಯೂರಿನ್ ಟೆಸ್ಟನ್ನು ಮನೆಯಲ್ಲೇ ಮಾಡ್ಕೋಬೋದು. ಇದು ಒಂದು 5 ನಿಮಿಷದೊಳಗಡೆ ನಮಗೆ 2 ಲೈನ್ ಮೂಡ್ತು ಅಂದರೆ ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಅರ್ಥ. ಇದನ್ನು ನಿಮ್ಮ ಮನೆಯವರೊಟ್ಟಿಗೆ ನೀವು ಹಂಚ್ಕೊಂಡ್ಮೇಲೆ ನೀವು ಮಾಡಬೇಕಾಗಿರೋದಂಥದ್ದು ಮೊದಲನೇ ಕೆಲಸ ಬಂದು ನಾವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಜಾಸ್ತಿ ಮೆಟ್ಲಿಗೆ ಏರೋದು ಇಳಿಯೋದು ಅಥವಾ ಜಾಸ್ತಿ ಫುಡ್ ತಿನ್ನೋದು, ಮಗು ಹೆಲ್ದಿಯಾಗಿರಬೇಕು ಚೆನ್ನಾಗಿರಬೇಕು ಅಂತ ಜಾಸ್ತಿ ಡ್ರೈ ಫ್ರೂಟ್ಸ್ ತಿನ್ನೋದು, ಟ್ರಾವೆಲ್ ಮಾಡೋದು, ಇದನ್ನು ಮೇನಾಗಿ ಮಾಡಬಾರ್ದು. ಅಷ್ಟಲ್ಲದೆ ಎಕ್ಸಸೈಸ್ ಅಂತೂ ಜಾಸ್ತಿ ಮಾಡಲಿಕ್ಕೆ ಹೋಗಬಾರ್ದು. ವರ್ಕೌಟ್ ಆಗಿರ್ಬೋದು ಮಾಡಬಾರ್ದು. ಅತಿಯಾಗಿ ಹೊಟ್ಟೆಗೆ ಟ್ರಸ್ಟ್ ಆಗೋ ರೀತಿಯೂ ಮಾಡಲಿಕ್ಕೆ ಹೋಗಬಾರ್ದು. ನಾವು ಮೊದಲು ನಮ್ಮ ಬೇಬಿ ಕನ್ಫರ್ಮ್ ಆಯಿತು ನಮ್ಮ ಪ್ರೆಗ್ನೆನ್ಸಿ ಅನ್ನೋದಾದರೆ ನಮ್ಮ ಬೇಬಿನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಅದು ನಮಗೆ ಅಷ್ಟೇ ಹೆಲ್ದಿಯಾಗಿ ಬೆಳೆಯುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಇತ್ತೀಚೆಗೆ ಯೂಟ್ಯೂಬಲ್ಲಿ ತುಂಬ ಎಕ್ಸಸೈಸ್ ತೋರಿಸ್ತಿದ್ದಾರೆ ಅಂತೇಳ್ಬಿಟ್ಟು ಎಕ್ಸಸೈಸನ್ನು ನೋಡಿಬಿಟ್ಟು ಅತಿಯಾಗಿ ಮಾಡಲಿಕ್ಕೆ ಹೋಗಬಾರ್ದು. ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ ಮೇಲೆ ಅವರು ನಿಮಗೆ ಇಷ್ಟೇ ಹೊತ್ತು ನಿಮಗೆ ಎಕ್ಸಸೈಸ್ ಮಾಡಬೇಕು, ಎಷ್ಟಿಷ್ಟು ಫುಡ್ ತೊಗೋಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಅವರು ನಿಮಗೆ ಹೇಳುತ್ತಾರೆ. ನಾವು ಅದೇ ರೀತಿ ನಡ್ಕೊಳೋದ್ರಿಂದ ನಮ್ಮ ಒಂದು ಬೇಬಿ ಹೆಲ್ತ್ ಏನಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟಲ್ಲದೆ ಬ್ರೈನ್ ಇಂಪ್ರೂವ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮಗು ಬಂದು ಆ್ಯಕ್ಟಿವ್ ಆಗಿರುತ್ತೆ. ನಾವು ವಿಡಿಯೋ ನೋಡಿ ಜಾಸ್ತಿ ಒತ್ತು ಮಾಡೋದು, ಹೆಚ್ಚು ಕಡಿಮೆ ಮಾಡೋದು, ಆ ಥರ ಮಾಡೋದ್ರಿಂದ ನಮಗೆ ಮಿಸ್ಕ್ಯಾರೇಜಸ್ ಆಗೋಷ್ಟು ತುಂಬಾ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಫಸ್ಟು ಬಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಡಾಕ್ಟ್ರು ಕೊಡುವಂಥ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಆಗಿರ್ಬೋದು, ಕ್ಯಾಲ್ಶಿಯಂ ಪೌಡ್ರ್ ಆಗಿರ್ಬೋದು ಟೈಮ್ ಟು ಟೈಮ್ ತೊಗೋಬೇಕು. ಫುಡ್ಡು ಲಿಮಿಟೆಡ್ ತೊಗೋಬೇಕು. ನಮಗೆ ಜೀರ್ಣಕ್ರಿಯೆ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ವಾಮಿಟ್ ಬರೋದು, ವಾಕಲಿಕೆ ಬರೋದು ಈ ಥರ ತುಂಬಾ ಆಗ್ತಾ ಇರುತ್ತೆ. ಸೊ ಇಂಥ ಟೈಮಲ್ಲಿ ನಾವು ಬೇಡದೇ ಇರೋ ಥರ ಎಕ್ಸಸೈಸ್ಗಳನ್ನು ಮಾಡೋದ್ರಿಂದ ಅದು ನಮ್ಮ ಹೆಲ್ತಿಗೆ ಒಳ್ಳೆಯದಲ್ಲ. ಡಾಕ್ಟ್ರ್ ಸಲಹೆ ತಗೊಂಡು ನಾವು ಎಕ್ಸಸೈಸ್ಗಳನ್ನು ಯೋಗಾಸನಗಳನ್ನು ಮಾಡೋದ್ರಿಂದ ಇಷ್ಟಿಂತು ಸಮಯ ಮತ್ತು ಇಷ್ಟು ಟೈಮಿಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಪರ್ಫೆಕ್ಟಾಗಿ ಮಾಡೋದ್ರಿಂದ ನಾಳೆ ನಮ್ಮ ಮಗು ಅನ್ನೋದು ತುಂಬಾ ಹೆಲ್ದಿಯಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು. ಇತ್ತೀಚೆಗೆ ಕೆಲವೊಬ್ಬರು ಪಾರ್ಟಿ ಪಬ್ಬು ಅಂತೆಲ್ಲ ಹೋಗ್ತಾರೆ. ಇದನ್ನು ನಾವು ಎಷ್ಟು ಅವಾಯ್ಡ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ವರ್ಕಿಂಗ್ ವುಮೆನ್ಸ್ ಅನ್ನೋದ್ರು ಇದ್ದರೆ ನೀವು ಒಟ್ಟಿಗೆ ಪ್ರೆಷರ್ ಹಾಕಿ ಕೂಡಬೇಡಿ. ಆರಾಮಾಗಿ ಕುಂತ್ಕೊಂಡು ನೀವು ಒಂದು ವರ್ಕನ್ನು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಇಷ್ಟೆಲ್ಲ ಮಾಡೋದ್ರಿಂದ ನಮ್ಮ ಒಂದು ಬೇಬಿ ಇಮ್ಯುನಿಟಿ ಪವರ್ ಅನ್ನೋದನ್ನು ಪಡ್ಕೊಂಡಿರುತ್ತೆ, ಹೆಲ್ದಿಯಾಗಿರುತ್ತೆ, ಚುರುಕಾಗಿರುತ್ತೆ, ಪ್ರತಿಯೊಂದು ಕಾನ್ಫಿಡೆಂಟಾಗಿ ಬೆಳೆಯುತ್ತೆ ಅಂತ. ಮೇನಾಗಿ ನೀವು ಇದನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಒಂದು ಆರೋಗ್ಯವಾಗಿರುವಂಥ ಮುದ್ದಾದ ಒಂದು ಬೇಬಿನ ನೀವು ಪಡಿಬೋದು ಅಂತ ಈ ವಿಡಿಯೋ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್.